ಲೋಕಸಭೆಯಲ್ಲಿ ಕಳೆದ 20 ವರ್ಷಗಳಲ್ಲಿ ಅತಿ ಹೆಚ್ಚು ಸಂಸದರು ಅಮಾನತಾಗಿದ್ದು ಓಂ ಬಿರ್ಲಾ ಸ್ಪೀಕರ್ ಆಗಿರುವ ಅವಧಿಯಲ್ಲಿ ಅವರ ಸ್ಪೀಕರ್ ಅಧಿಕಾರಾವಧಿಯಲ್ಲಿ 2024ರವರೆಗೆ ಮಾತ್ರನೇ 112 ಸಂಸದರು ಅಮಾನತುಗೊಂಡಿದ್ದಾರೆ. ದಿ ಕ್ವಿಂಟ್ ಈ ಬಗ್ಗೆ ವಿಶ್ಲೇಷಿಸಿದ್ದು 2004ರಿಂದ ಈಚೆಗಿನ ಎಲ್ಲ ಸಂಸದರ ಅಮಾನತುಗಳಲ್ಲಿ ಅರ್ಧದಷ್ಟು ಓಂ ಬಿರ್ಲಾ ಅಧಿಕಾರಾವಧಿಯಲ್ಲಿ ಸಂಭವಿಸಿರುವುದನ್ನು ಹೇಳಿದೆ. ಡಿಸೆಂಬರ್ 2023ರಲ್ಲಿ 100 ವಿರೋಧ ಪಕ್ಷದ ಸಂಸದರನ್ನ ಒಂದೇ ವಾರದಲ್ಲಿ ಅಮಾನತುಗೊಳಿಸಿದಾಗ ಅದು ಸಂಸತ್ತಿನ ಇತಿಹಾಸದಲ್ಲೇ ಅತಿದೊಡ್ಡ ಸಾಮೂಹಿಕ ಅಮಾನತಾಗಿತ್ತು ಮತ್ತು ಕಳೆದ 20 ವರ್ಷಗಳಲ್ಲಿ ಅತಿ ಹೆಚ್ಚು ಬಾರಿ ಅಮಾನತುಗೊಂಡವರು ಸಂಪೂರ್ಣವಾಗಿ ವಿರೋಧ ಪಕ್ಷಗಳ ಸಂಸದರೇ ಆಗಿದ್ದಾರೆ ಅಂತ ಹಿಮಾಂಶಿ ದಹಿಯಾ ಅವರ ವರದಿ ಹೇಳುತ್ತೆ. ಡಿಸೆಂಬರ್ 2023ರಲ್ಲಿ ಚಳಿಗಾಲದ ಅಧಿವೇಶನದ ಒಂದು ವಾರದ ಅವಧಿಯಲ್ಲಿ 100 ವಿರೋಧ ಪಕ್ಷದ ಸಂಸದರನ್ನ ಲೋಕಸಭಾ ನಿಯಮಗಳ ನಿಯಮ 374A ಅಡಿಯಲ್ಲಿ ಸ್ಪೀಕರ್ ಓಂ ಬಿರ್ಲಾ ಅಮಾನತುಗೊಳಿಸಿದ್ರು. ನಿಯಮ 374A ಸ್ಪೀಕರ್ಗೆ ಸತತ 5 ಕಲಾಪಗಳಿಗೆ ಅಥವಾ ಅಧಿವೇಶನದ ಉಳಿದ ಅವಧಿಗೆ ಸಂಸದರನ್ನ ಅಮಾನತುಗೊಳಿಸೋಕೆ ಅನುವು ಮಾಡಿಕೊಡುತ್ತೆ. ಈ ನಿಯಮವನ್ನ ತಕ್ಷಣದ ಕ್ರಮ ಜರುಗಿಸೋದಕ್ಕಾಗಿ 2001ರಲ್ಲಿ ತರಲಾಯಿತು. ಆದರೆ ಈ ನಿಯಮ ಬಳಸಿ ಸಂಸದರನ್ನ ಬಿರ್ಲಾ ಅಮಾನತುಗೊಳಿಸಿದ್ದು 2023ರ ಘಟನೆಯಲ್ಲಿ ಮಾತ್ರವಲ್ಲ. 2004ರಿಂದ 2026ರ ಅವಧಿಯಲ್ಲಿನ ಲೋಕಸಭಾ ಸದಸ್ಯರ ಅಮಾನತುಗಳನ್ನು ಗಮನಿಸಿದ್ರೆ ಕಳೆದ 2 ದಶಕಗಳಲ್ಲಿ ಅಮಾನತುಗಳಲ್ಲಿ ನಾಟಕೀಯ ಹೆಚ್ಚಳ ಕಂಡಿದೆ. ಬಿರ್ಲಾ ಅವರ ಸ್ಪೀಕರ್ ಅವಧಿಯಲ್ಲಿ ಇದು ಜಾಸ್ತಿ ಆಗಿದೆ. ರಾಜ್ಯಸಭೆಯಲ್ಲಿ ಶಿಸ್ತಿನ ಕ್ರಮಗಳನ್ನು ಹೊರತುಪಡಿಸಿ ಲೋಕಸಭೆಯಲ್ಲಿನ ಅಮಾನತುಗಳನ್ನು ಮಾತ್ರ ಗಮನಕ್ಕೆ ತೆಗೆದುಕೊಂಡಿರುವ ವಿಶ್ಲೇಷಣೆ 2004ರಿಂದ 2026ರ ಅವಧಿಯಲ್ಲಿ ಲೋಕಸಭೆಯಲ್ಲಿ 245 ಅಮಾನತು ಕ್ರಮಗಳು ದಾಖಲಾಗಿರುವುದನ್ನು ಪ್ರಸ್ತಾಪಿಸಿದೆ. ಸಿಪಿಐಎಂ ನಾಯಕ ಸೋಮನಾಥ್ ಚಟರ್ಜಿ 2004ರಿಂದ 2009ರ ಅವಧಿಯಲ್ಲಿ ಸ್ಪೀಕರ್ ಆಗಿದ್ದಾಗ ಕೇವಲ 5 ಬಾರಿ ಮಾತ್ರ ಅಮಾನತು ಕ್ರಮ ಕೈಗೊಂಡಿದ್ರು. ಆದರೆ ಓಂ ಬಿರ್ಲಾ ಅವರ 2019ರಿಂದ 2024ರ ಅವಧಿಯಲ್ಲಿ ಈ ಸಂಖ್ಯೆ 112ಕ್ಕೆ ಏರಿದೆ. ಅಂದರೆ ಇದು ಶೇಕಡ 2000ಕ್ಕಿಂತ ಹೆಚ್ಚು ಅಂತ ವಿಶ್ಲೇಷಣೆ ಹೇಳುತ್ತೆ. 2009ರಿಂದ 2014ರ ಮೀರಾ ಕುಮಾರ್ ಅವರ ಅಧಿಕಾರಾವಧಿಯಲ್ಲಿ 45 ಅಮಾನತು ಕ್ರಮಗಳು ಜರುಗಿವೆ. ಸುಮಿತ್ರಾ ಮಹಾಜನ್ ಅವರ 2014ರಿಂದ 2019ರ ಅಧಿಕಾರಾವಧಿಯಲ್ಲಿ ಒಟ್ಟು 73 ಅಮಾನತುಗಳು ದಾಖಲಾಗಿವೆ. ಇವೆಲ್ಲವನ್ನು ಗಮನಿಸಿದಾಗ ಕಳೆದ 2 ದಶಕಗಳಲ್ಲಿ ದಾಖಲಾದ ಎಲ್ಲ ಅಮಾನತು ಕ್ರಮಗಳಲ್ಲಿ ಸುಮಾರು ಅರ್ಧದಷ್ಟು ಬಿರ್ಲಾ ಸ್ಪೀಕರ್ ಅವಧಿಯಲ್ಲಿ ಜರುಗಿವೆ. ಅದಲ್ಲದೆ 2024ರಿಂದ ಈವರೆಗಿನ ಅವಧಿಯಲ್ಲಿ ಮತ್ತೆ 8 ಬಾರಿ ಬಿರ್ಲಾ ಅಮಾನತು ಕ್ರಮ ಜರುಗಿಸಿದ್ದಾರೆ. ಸಂಸದೀಯ ನಿಯಮಗಳ ಅಡಿಯಲ್ಲಿ ಸ್ಪೀಕರ್ ಆದೇಶಿಸಿದ ಲೋಕಸಭಾ ಅಮಾನತುಗಳನ್ನು ಮಾತ್ರ ಈ ವಿಶ್ಲೇಷಣೆಗೆ ಒಳಪಡಿಸಲಾಗಿದೆ. ಇದು 2005ರ ಪ್ರಶ್ನೆಗಾಗಿ ನಗದು ಹಗರಣದಂತಹ ಉಚ್ಚಾಟನೆಗಳನ್ನು ಒಳಗೊಂಡಿಲ್ಲ. ಅದರಲ್ಲಿ ಸಂಸದೀಯ ಸಮಿತಿಯ ಶಿಫಾರಸುಗಳು ಮತ್ತು ಸದನದ ಮತದಾನದ ನಂತರ ಸಂಸದರನ್ನ ಸಂಸತ್ತಿನಿಂದ ತೆಗೆದುಹಾಕಲಾಯಿತು. ಸಂಸದರ ಉಚ್ಚಾಟನೆ ಅನ್ನೋದು ಸದಸ್ಯರ ಸ್ಥಾನವನ್ನ ಶಾಶ್ವತವಾಗಿ ಕೊನೆಗೊಳಿಸುವ ಪ್ರತ್ಯೇಕ ಮತ್ತು ಹೆಚ್ಚು ತೀವ್ರವಾದ ಶಿಸ್ತು ಕ್ರಮ ಆಗಿದೆ. ಆದರೆ ಅಮಾನತು ಕ್ರಮ ತಾತ್ಕಾಲಿಕವಾಗಿ ಸಂಸದರು ನಿರ್ದಿಷ್ಟ ಅವಧಿಗೆ ಸದನಕ್ಕೆ ಹಾಜರಾಗುವುದನ್ನು ತಡೆಯುತ್ತೆ. ವಿಶ್ಲೇಷಣೆ ಗಮನಿಸಿದಂತೆ 2000 ದಶಕದ ಮಧ್ಯಭಾಗದಲ್ಲಿ ಅಮಾನತುಗಳು ಅಪರೂಪಕ್ಕೆ ಜರುಗುತ್ತಿದ್ವು. ಸೋಮನಾಥ್ ಚಟರ್ಜಿ ಅವರ 5 ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಕೇವಲ 5 ಸಂಸದರನ್ನ ಅಮಾನತುಗೊಳಿಸಲಾಗಿತ್ತು. 2009ರಿಂದ 2014ರವರೆಗೆ ಕಾಂಗ್ರೆಸ್ನ ಮೀರಾ ಕುಮಾರ್ ಸ್ಪೀಕರ್ ಆಗಿದ್ದಾಗ ಕಡೆಯ 2 ವರ್ಷಗಳಲ್ಲಿ ಆಂಧ್ರಪ್ರದೇಶದ ವಿಭಜನೆ ಮತ್ತು ತೆಲಂಗಾಣ ರಾಜ್ಯ ರಚನೆ ವಿಷಯದಲ್ಲಿ ಪದೇ ಪದೇ ಕಲಾಪಕ್ಕೆ ಅಡ್ಡಿಯಾದಾಗ ಹಲವಾರು ಬಾರಿ ಅಮಾನತು ಕ್ರಮ ಜರುಗಿಸಲಾಯಿತು. ಆದರೆ ಆಗ ಅಮಾನತುಗೊಂಡವರಲ್ಲಿ ಹೆಚ್ಚಿನವರು ಕಾಂಗ್ರೆಸ್ ಸಂಸದರೇ ಆಗಿದ್ರು. 2014-19ರ ಅವಧಿಯಲ್ಲಿ ಬಿಜೆಪಿಯ ಸುಮಿತ್ರಾ ಮಹಾಜನ್ ಅವಧಿಯಲ್ಲಿ ಅಮಾನತುಗಳು ಮತ್ತಷ್ಟು ಹೆಚ್ಚಾದವು. ಲಲಿತ್ ಮೋದಿ ವಿವಾದದ ವಿರುದ್ಧದ ಪ್ರತಿಭಟನೆ ಸಂದರ್ಭದಲ್ಲಿ ಅವರು 25 ಕಾಂಗ್ರೆಸ್ ಸಂಸದರನ್ನ ಅಮಾನತುಗೊಳಿಸಿದ್ರು. ನಂತರ 2019ರ ಜನವರಿಯಲ್ಲಿ ಆಂಧ್ರಪ್ರದೇಶಕ್ಕೆ ವಿಶೇಷ ಸ್ಥಾನಮಾನಕ್ಕೆ ಒತ್ತಾಯಿಸಿ ಎಐಎಡಿಎಂಕೆ ಮತ್ತು ಟಿಡಿಪಿ ಸಂಸದರು ಪ್ರತಿಭಟನೆ ನಡೆಸಿದಾಗಲೂ ಅಮಾನತು ಕ್ರಮ ಜರುಗಿಸಲಾಯಿತು. ಮಹಾಜನ್ ಅವರ ಅವಧಿಯ ಅಂತ್ಯದ ವೇಳೆಗೆ 73 ಅಮಾನತು ಕ್ರಮಗಳು ದಾಖಲಾಗಿದ್ವು. 2019ರಲ್ಲಿ ಬಿರ್ಲಾ ಸ್ಪೀಕರ್ ಆದ ನಂತರ ಅಮಾನತುಗಳಲ್ಲಿ ತೀವ್ರ ಏರಿಕೆ ಕಂಡುಬಂದಿದೆ. ಅವರ ಮೊದಲ ಸ್ಪೀಕರ್ ಅವಧಿ 2019ರಿಂದ 2024ರಲ್ಲಿ ಲೋಕಸಭೆಯಿಂದ 112 ಸಂಸದರನ್ನ ಅಮಾನತುಗೊಳಿಸಲಾಗಿದೆ. ಬಿರ್ಲಾ 2024ರಲ್ಲಿ ಮತ್ತೆ ಸ್ಪೀಕರ್ ಆಗಿದ್ದು ಈ ಅವಧಿಯಲ್ಲಿ ಈಗಾಗಲೇ 2026ರ ಬಜೆಟ್ ಅಧಿವೇಶನದಲ್ಲಿ 8 ಸಂಸದರನ್ನ ಅಮಾನತುಗೊಳಿಸಿದ್ದಾರೆ. ಪಕ್ಷವಾರು ಡೇಟಾ ಗಮನಿಸಿದ್ರೆ ಸಂಸತ್ತಿನ ಒಳಗೆ ಬದಲಾಗ್ತಿರುವ ರಾಜಕೀಯ ಸನ್ನಿವೇಶ ಗೋಚರಿಸುತ್ತೆ ಅಂತ ವಿಶ್ಲೇಷಣೆ ಹೇಳುತ್ತೆ. ಮೀರಾ ಕುಮಾರ್ ಅವಧಿಯಲ್ಲಿ ಅಮಾನತಾದವರಲ್ಲಿ ಕಾಂಗ್ರೆಸ್ ಸಂಸದರೇ ಹೆಚ್ಚಿದ್ರು.
ಸುಮಿತ್ರಾ ಮಹಾಜನ್ ಅವಧಿಯಲ್ಲಿ ಅಮಾನತುಗೊಂಡವರಲ್ಲಿ ಹೆಚ್ಚಿನವರು ಎಐಎಡಿಎಂಕೆ ಸಂಸದರಾಗಿದ್ದರೆ ನಂತರದವರಾಗಿ ಕಾಂಗ್ರೆಸ್ ಮತ್ತು ಟಿಡಿಪಿ ಅವರಿದ್ದರು. ಬಿರ್ಲಾ ಅವಧಿಯಲ್ಲಿ ಕಾಂಗ್ರೆಸ್, ಡಿಎಂಕೆ, ಟಿಎಂಸಿ, ಎಡಪಕ್ಷಗಳು ಮತ್ತು ಹಲವಾರು ಸಣ್ಣ ಪ್ರಾದೇಶಿಕ ಪಕ್ಷಗಳು ಸೇರಿದಂತೆ ವಿರೋಧ ಪಕ್ಷಗಳ ಸಂಸದರು ಮಾತ್ರವೇ ಅಮಾನತಾಗಿದ್ದಾರೆ. ಹೆಚ್ಚಿನ ಅಮಾನತುಗಳು 2001ರಲ್ಲಿ ತರಲಾದ ನಿಯಮ 374A ಯನ್ನು ಆಧರಿಸಿದೆ. ಸದನದಲ್ಲಿ ಸುವ್ಯವಸ್ಥೆ ಕಾಪಾಡುವುದಕ್ಕಾಗಿ ತರಲಾಗಿದ್ದ ಈ ನಿಯಮವನ್ನು ಏಕಕಾಲದಲ್ಲಿ ಹಲವಾರು ಸಂಸದರನ್ನ ಅಮಾನತುಗೊಳಿಸೋಕೆ ಹೆಚ್ಚಾಗಿ ಬಳಸಲಾಗ್ತಿದೆ. ಇಡೀ ವಿರೋಧ ಪಕ್ಷಗಳ ಸಂಸದರನ್ನೇ ಸಾಮೂಹಿಕವಾಗಿ ಅಮಾನತುಗೊಳಿಸುವ ನಡೆ ಇತ್ತೀಚೆಗೆ ಹೆಚ್ಚುತ್ತಿದೆ. ಅಮಾನತುಗಳು ಹೆಚ್ಚುತ್ತಿರೋದು ಸಂಸದೀಯ ರಾಜಕೀಯದಲ್ಲಿನ ತೀವ್ರ ಬದಲಾವಣೆಯನ್ನ ಸೂಚಿಸುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.